ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 29ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 30ನೇ ಅಧ್ಯಾಯವನ್ನು ಶುರು ಮಾಡೋಣ. ಆಯ್ತಾಯ್ತು, ಈ ಮನೇಲಿ ಏನು ನೀವು ನಿಮ್ಮ ಮಗ ಸೊಸೆ ಮಾತ್ರ ಇಲ್ಲ, ನಾವು ಇದ್ದೀವಿ, ಮರಿಬೇಡಿ ಎನ್ನುತ್ತಲೇ ಒಳ ಬಂದರು ಸುಧಾ ನಗುಮುಖದಿಂದ. ಸುಧಾರ ನಗುಮುಖ ನೋಡಿ ಎಲ್ಲರಿಗೂ ಒಂದಷ್ಟು ಸಮಾಧಾನ ಆಗಿತ್ತು, ದಿವ್ಯಾ ಒಬ್ಳಿಗೆ ಬಿಟ್ಟು. ಇನ್ನು ಈ ಮನೆಗೆ ನಾನು ಅತಿಥಿಯಷ್ಟೇ ಅನ್ನೋದು ಸ್ಪಷ್ಟವಾಗಿತ್ತು ಅವಳಿಗೆ. ಇನ್ನು ಈ ಮನೆ, ಈ ವೈಭೋಗ, ಹಿರಿ ಸೊಸೆ ಪಟ್ಟ ಎಲ್ಲ ನಕ್ಷತ್ರಳ ಪಾಲು. ಮೇಲಾಗಿ ನವೀನ್ ಇನ್ನು ಅವಳು ಸ್ವತ್ತು. ನಾನು ಅವಳಾಗೆ ಆಸ್ತಿ ಅಂತಸ್ತು ಯಾವುದರ ಮೇಲೂ ಕಣ್ಣಾಗದೆ ಅವನನ್ನು ಮಾತ್ರ ಬಯಸಬೇಕಾಗಿತ್ತು. ಆಗ ನನಗೆ ಮಿಕ್ಕಿದ್ದೆಲ್ಲ ತಾನಾಗೇ ಸಿಗೋದು. ದಿವ್ಯಾಳಿಗೆ ತಪ್ಪಿನ ಅರಿವಾಗಿತ್ತು, ಆದರೆ ಕಾಲ ಮಿಂಚಿ ಹೋಗಿತ್ತು. ರೀ ನಕ್ಷತ್ರ, ಅಲ್ಲಲ್ಲ ಲಕ್ಷ್ಮಿ ಮನೆಯವ್ರಿಗೆ ಇದೆಲ್ಲ ಗೊತ್ತಾ ಅಂತ ಸುಧಾ ಕೇಳಿದರು. ಇಲ್ಲ ಸುಧಾ, ಲಕ್ಷ್ಮಿಗಷ್ಟೇ ನವೀನ ಪ್ರೀತಿಸ್ತಾ ಇದ್ದಾನೆ ಅನ್ನೋದಷ್ಟೇ ಗೊತ್ತು. ಅವಳು ಇಷ್ಟ ಇಲ್ದಳ ಥರ ಇರ್ತಾಳೆ. ಆದರೆ ವಿಶ್ವನಾಥ್ ಅವ್ರಿಗಾಗಲಿ ಪೂರ್ಣಿಮಾ ಅವ್ರಿಗಾಗಲಿ ಇದ್ಯಾವುದೂ ಗೊತ್ತಿಲ್ಲ. ಕುಟುಂಬದ ಹಿತೈಷಿಗಳು ಸ್ನೇಹಿತರು ಅಂದ್ಕೊಂಡಿದ್ದಾರೆ ಅಷ್ಟೇ ಅಂತ ಗೌಡ್ರು ಹೇಳಿದರು. ಏನು, ಲಕ್ಷ್ಮಿಗೆ ಇಷ್ಟ ಇಲ್ವಾ? ಮತ್ತೆ ಫೋಟೋ ಅನುಮಾನಿಸುತ್ತಾ ಕೇಳಿದರು. ಹೌದಕ್ಕ, ಆ ಹುಡುಗಿಗೆ ಇಷ್ಟ ಇಲ್ಲದೇನೆ ನವೀನ ಹೀಗಾಡ್ತಾನೆ. ತಪ್ಪು ಏನೇ ಆಗಿದ್ರು ನಮ್ಮ ಮಗಂದು, ಅಕ್ಕ ಅವಳ್ದಲ್ಲ ಅಂತ ತಾರಾ ಸಮರ್ಥಿಸಿಕೊಂಡಿದ್ರು. ಅವ್ರ ತಂದೆ ತಾಯಿ ಒಪ್ತಾರಾ? ನೇರ ಮಾತಿಗೆ ಬಂದರು ಸುಧಾ. ಒಪ್ತಾರೆ ಅಂದ್ಕೋತೀನಿ ಸುಧಾ, ಆದರೆ ಲಕ್ಷ್ಮಿಗೂ ಬೇರೆ ಕಡೆ ಸಂಬಂಧಗಳು ಬರ್ತಿದ್ದಾವೆ. ಆದರೆ ವಿಶ್ವನಾಥ್ ಅವರು ಈಗಲೇ ಮಾಡಲ್ಲ ಅಂತ ನಿರಾಕರಿಸ್ತಾ ಇದ್ದಾರೆ ಅಂತ ಗೌಡ್ರು ಹೇಳಿದರು. ಅವಳು ಮುಗೀತಾ ಅಂತ ಸುಧಾ ಕೇಳಿದರು. ಇನ್ನು 15 ದಿನ ಅಷ್ಟೇ, ಪರೀಕ್ಷೆಗಳು ಶುರುವಾಗ್ತವೆ. ಅವಳು ಓದು ಮುಗಿಯೋಕ್ಕೆ ಇನ್ನೂ 1 ತಿಂಗಳು ಬಾಕಿ ಇದೆ ಅಂತ ಗೌಡ್ರು ಹೇಳಿದರು. ನವೀನನ ವಿಷಯವಾಗಿ ಅವಳೇನಾದರೂ ತೀರಾ ತಲೆಗೆ ಕೆಡಿಸ್ಕೊಂಡು ಯೋಚನೆ ಮಾಡೋ ಥರ ಇದ್ದಾಳಾ? ಹೆಣ್ಣಿನ ಮನದಾಳದ ಉತ್ಕಟನ ಮಾಡುವಂತೆ ಕೇಳಿದರು ಸುಧಾ. ಮತ್ಯಾಕೋ ಎಲ್ಲರಲ್ಲೂ ಹಳಿ ತಪ್ಪಿದ ಅನುಭವ ಆಗೋತೊಡಗಿತು. ಅಕ್ಕ, ನಿಮ್ಮ ಮಾತು ಅರ್ಥ ಆಗ್ತಿಲ್ಲ ಆತಂಕದಿಂದಲೇ ಕೇಳಿದ್ದರು ತಾರಾ. ನೀವೇನು ಗಾಬರಿ ಆಗಬೇಡ ತಾರಾ, ನಿಮ್ಮೆಲ್ಲರ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ. ನಿಮ್ಮೆಲ್ಲರ ಇಷ್ಟನೇ ನನ್ನಿಷ್ಟ, ತುಂಬು ಹೃದಯದಿಂದ ಒಪ್ಕೋತೀನಿ, ಬಲವಂತವಾಗಿ ಅಲ್ಲ ಅಂತ ಹೇಳಿದರು. ಗುರುಗಳ ಹತ್ರ ಮಾತಾಡಿದ್ದೀನಿ, ಮುಂದಿನ ಶುಕ್ರವಾರ ದಿನ ಚೆನ್ನಾಗಿದೆಯಂತೆ. ನೀವು ಅಣ್ಣ ತಮ್ಮ ಇಬ್ಬರು ಹೋಗಿ ಮದುವೆ ಪ್ರಸ್ತಾಪನ ಲಕ್ಷ್ಮಿ ತಂದೆ ತಾಯಿ ಮುಂದೆ ಇಡಿ. ಲಕ್ಷ್ಮಿ ಪರೀಕ್ಷೆಗಳು ಮುಗಿಯೋವರೆಗೂ ಯೋಚನೆ ಮಾಡಲಿ. ಅವರಿಗೂ ನಮ್ಮ ಸಂಬಂಧ ಒಪ್ಪಿಗೆ ಅಂದರೆ ಅವಳ ಪರೀಕ್ಷೆಗಳು ಮುಗಿದ ಮೇಲೆ ಹೆಣ್ಣು ಕೇಳೋಕ್ಕೆ ಶಾಸ್ತ್ರೋಕ್ತವಾಗಿ ನಾವೆಲ್ಲರೂ ಹೋಗೋಣ. ಆದರೆ ನನ್ನೊಂದು ಕಂಡೀಷನ್ ಅಂತ ಸುಧಾಮಣಿ ಹೇಳಿದ್ರು. ಏನು ಎಂಬಂತೆ ಎಲ್ಲರೂ ಮುಖ ಮಾಡಿದರು. ಇದ್ಯಾವುದು ನವೀನನಿಗೆ ಗೊತ್ತಾಗಬಾರ್ದು ಅಂತ ಅಂದರು ಸುಧಾಮಣಿ. ನವೀನನ ಮದುವೆ ವಿಷಯ ಅವನಿಗೆ ಯಾಕೆ ಗೊತ್ತಾಗಬಾರ್ದು ಅಕ್ಕ? ಒಗಟಾಗಿದೆ ನಿಮ್ಮ ಮಾತು ಅಂತ ತಾರಾಮಣಿ ಹೇಳಿದ್ರು. ನನ್ನ ಮಗನಿಗೆ ಅಪ್ಪ ಮಾತ್ರ ತನ್ನ ಆಸೆ ಕನಸುಗಳನ್ನ ನೆರವೇರಿಸೋದು ಅನ್ನೋ ನಂಬಿಕೆ ಅಲ್ವಾ? ನಾನು ಅವನ ಹೆತ್ತ ತಾಯಿ, ನನಗೂ ನನ್ನ ಮಗನ ಸಂತೋಷನೇ ಮುಖ್ಯ. 9 ತಿಂಗಳು ನನ್ನ ಗರ್ಭದಲ್ಲಿ ಇಟ್ಕೊಂಡು ಪ್ರಪಂಚ ತೋರಿಸಿರೋಳು ನಾನು. ಈಗಲೂ ನನ್ನ ಮಗನಿಗೆ ನಾನೇ ಬೆಳಕು ತೋರಿಸ್ತೀನಿ ಅಂದರು ಸುಧಾಮಣಿ ಕಣ್ಣೀರು ಹಾಕುತ್ತಾ. ಅತ್ತಿಗೆ, ನಿಮ್ಮ ಮೇಲೆ ಅವನಿಗೇನು ಪ್ರೀತಿ ಗೌರವ ಇಲ್ವಾ? ಇದೆ, ನಮ್ಮೆಲ್ಲ ಮಕ್ಕಳು ನಮ್ಮನ್ನು ಗೌರವಿಸ್ತಾರೆ. ನೀವೇನೇನೋ ಚಿಂತೆ ಮಾಡಬೇಡಿ. ನಿಮ್ಮ ಮಗನ ನಕ್ಷತ್ರ ಏನೂ ಕಿತ್ಕೊಳ್ಳೋದಿಲ್ಲ. ಈ ಮನೆಯಲ್ಲಿ ಒಬ್ಳಾಗಿ ಬರ್ತಾಳೆ ಅಂತ ಸದಾನಂದರು ಸಮಾಧಾನ ಮಾಡಿದರು. 2 ಹೆಸರು ಬೇಡ, ಯಾವುದಾದ್ರೂ ಒಂದು ಹೆಸರು ಕರೀರಿ ಅಂತ ಸುಧಾ ಹೇಳಿದ್ರು. 2 ಅಲ್ಲ ಅಕ್ಕ, ಇನ್ನೂ ಒಂದು ಹೆಸರಿದೆ, ಚುಕ್ಕಿ ಅಂತ ನವೀನನೇ ಹೆಸರು ಇಟ್ಟಿರೋದು ಅಂತ ತಾರಾಮಣಿ ನಗ್ತಾ ಹೇಳಿದರು. ನಾನಿನ್ನೂ ನನ್ನ ಮಗ ಚಿಕ್ಕವನು ಅಂದ್ಕೊಂಡೇ ಇದ್ದೀನಿ, ಆದರೆ ನನ್ನ ಮಗ ಆಗಲೇ ಬೆಳೆದು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಅಂದರು ಸುಧಾಮಣಿ ಜಾರಿದ ಕಂಬನಿಯನ್ನು ತೋರ್ಗೊಡದೆ. ನವೀನಣ್ಣನ ಮದುವೆ ಎನ್ನುತ್ತಾ ಸಂಜಯ್, ಅರುಣ್, ಕರಣ್ ಎಲ್ಲರೂ ಒಳಗೋಡಿ ಬಂದಿದ್ದರು. ಓಯ್, ನೀವೆಲ್ಲ ಎಲ್ಲಿದ್ರೋ ಎಂದರು ತಾರಾ ಕರಣ್ ಕಿವಿ ಹಿಂಡುತ್ತಾ. ಮಕ್ಕಳೆಲ್ಲ ಬಂದಮೇಲೆ ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ರು. ಸುಧಮ್ಮ ಬೇರೆ ಬಿದ್ದಿದ್ರಲ್ಲ, ಗಾಬರಿ ಆಗಿ ನಾನೇ ಹೇಳಿದೆ. ನಾವೆಲ್ಲ ಹೊರಗೆ ನಿಂತಿದ್ವಿ, ಕ್ಷಮಿಸಿ ಅಂದರು ಶಾಂತಮ್ಮ ಒಳಗಡೆ ಬರುತ್ತಾ. ಶಾಂತಮ್ಮ, ನಿಮ್ಮನ್ನು ಈ ಮನೆಯವರನ್ನ ನಾನು ಅಂತ ಯಾರು ಹೇಳಿದ್ದು? ಅಮ್ಮ ತೀರ್ಕೊಂಡಾಗ ಅತ್ತಿಗೆ ತಾರಾ ಇನ್ನೂ ಅಷ್ಟೊಂದು ಹಿರಿತನ ಕಲ್ತೋರಲ್ಲ. ಅವರಿಗೆ ಸರಿ ತಪ್ಪುಗಳನ್ನು ತಿಳಿಸಿ ಹೇಳಿದ್ದೀರಾ. ನೀವು ಯಾವತ್ತೂ ಹೊರಗಿನವರಲ್ಲ. ನೋಡಿ, ನಮ್ಮ ನವೀನಂಗೆ ಮದುವೆ ಮಾಡೋಣ ಅಂತ ಇದೆ. ಹುಡುಗಿ ಅಂತ ಹೇಳ್ತಾ ಲಕ್ಷ್ಮಿ ಫೋಟೋ ತೋರಿಸು ಅಂತ ಸದಾನಂದರು ಹೇಳಿದರು. ಫೋಟೋ ನೋಡಿದ ಶಾಂತಮ್ಮ, ನೋಡೋಕೊಳ್ಳೆ ಮಹಾಲಕ್ಷ್ಮಿ ಥರ ಇದ್ದಾಳೆ ಸುಧಮ್ಮ, ನಿಮಗೆ ತಕ್ಕನಾದ ಸೊಸೆ ಅಂತ ಹೇಳಿದರು. ಸಂಜು, ಅರುಣ್, ಕರಣ್, ನೀವ್ಯಾರೂ ನಿಮ್ಮ ಅಣ್ಣಂಗೆ ಹೇಳಬಾರ್ದು ಆಯಿತಾ? ಅವನಿಗೆ ಸರ್ಪ್ರೈಸ್ ಕೊಡೋಣ, ಓಕೆನಾ ಅಂತ ತಾರಾ ಮಕ್ಕಳಿಗೆ ಹೇಳಿದರು. ಆಯಿತು, ಹೇಳಲ್ಲ, ಆದರೆ ನಾವು ಹೇಗೋ ರೇಗಿಸ್ಕೊತೀವಿ, ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ ಅಂತ ಸಂಜಯ್ ಹೇಳಿದ್ದ. ಆಯ್ತಪ್ಪ, ಏನಾದರೂ ಮಾಡ್ಕೊಳ್ಳಿ, ಆದರೆ ಗುಟ್ಟು ಬಿಟ್ಕೊಡ್ಬೇಡಿ, ಓಕೆನಾ ಅಂತ ಹೇಳಿದರು. ಆಯಿತು, ಬಿಟ್ಕೊಡಲ್ಲ. ನಮ್ಮ ಮನೇಲಾಗ್ತಿರೋ ಮೊದಲನೇ ಮದುವೆ ಇದು. ಎವ್ರಿ ಸ್ಟೆಪ್ ಕೂಡ ಮೆಮೊರಬಲ್ ಆಗಿರಬೇಕು ಅಂತ ಸಂಜಯ್ ಹೇಳ್ದ. ಆ ಕ್ಷಣದಿಂದಲೇ ಮನೆಯಲ್ಲಿ ಮದುವೆ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ನಾನು ಸಿಹಿ ಅಡುಗೆ ಮಾಡ್ತೀನಿ ಎನ್ನುತ್ತಾ ಶಾಂತಮ್ಮ ಹೋದರು.
ತಾರಾ ಬಾ ದೇವ್ರಿಗೆ ತುಪ್ಪದ ದೀಪ ಹಚ್ಚೋಣ, ಹಾಗೆ ನವೀನಂಗೆ ಕಾಲ್ ಮಾಡಿ ಮನೆಗೆ ಬರೋಕ್ಕೆ ಹೇಳು ಬೇಗ ಅಂತ ಸುಧಾಮಣಿ ಅವಸರ ಮಾಡಿದರು. ಎಲ್ಲರ ಸಂಭ್ರಮದ ಮಧ್ಯ ದಿವ್ಯಾ ಅಪರಿಚಿತಳಂತೆ ಉಳಿದ್ಬಿಟ್ಲು. ತಾರಾ ನವೀನನಿಗೆ ಕಾಲ್ ಮಾಡಿ ಮನೆಗೆ ಬರೋಕ್ಕೆ ಹೇಳಿದರು. ಚಿಕ್ಕಮ್ಮ, ಮನೇಲೆಲ್ಲ ನಾರ್ಮಲ್ ಇದೆ ತಾನೇ ಅಂತ ಅಂದ ಅನುಮಾನಿಸುತ್ತಾ. ಹ್ಞೂ ನಾರ್ಮಲ್ಲೇ, ನೀನು ಯಾಕೆ ಅನುಮಾನಿಸ್ತಾ ಇದೆಯಾ, ಮನೆಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಜೊತೆಗೆ ಸತಿಯತಿಯನ್ನು ಕರೆತರಲು ಹೇಳಿದರು. ಚಿಕ್ಕಮ್ಮ ಕಾಲ್ ಮಾಡಿದರು, ಎಲ್ಲರೂ ಮನೆಗೆ ಬರಬೇಕಂತೆ, ಬೇಗ ಬಂದ್ರೋ ಹೋಗೋಣ ಅಂತ ನವೀನ್ ಹೇಳ್ದ. ಏನಪ್ಪ ವಿಶೇಷ, ಅವಳು ನೋಡಿದ್ರೆ ಫೋನಲ್ಲೇ ಬುಸ್ಕುಟ್ಟಿದ್ದಾಳೆ ಅಂತ ಅಂದ ಯತಿ. ಬಾರೋ ಸುಮ್ಮನೆ, ನಮ್ಮ ಮನೆಗೆ ನಾನು ಹೋಗೋಕ್ಕೆ ಅವಳ್ಯಾರು ಎನ್ನುತ್ತಾ ಎದ್ದು ನಿಂತ ನವೀನ್. ನಡಿಯಪ್ಪ ನಡಿ, ಇನ್ನೂ ಈ ಜನ್ಮ ಅದೇನೇನೋ ಅನುಭವಿಸ್ಬೇಕೋ ಅಂತ ಇದೆಯೋ ಅದೆಲ್ಲ ಅನುಭವಿಸ್ಬಿಡ್ತೀನಿ ಅಂತ ಸತಿ ನಗ್ತಾ ಹೇಳಿದ್ದ. ನವೀನ್ ಒಳಬರುವ ಸಮಯಕ್ಕೆ ಸರಿಯಾಗಿ ತಮ್ಮಂದಿರೆಲ್ಲ ಸೇರಿ ಆಕಾಶಕ್ಕೆ ಚಪ್ಪರವ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದಿ ಜೀವಗಳ ಸೇರಿಸುವ ಕಲ್ಯಾಣ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನಾವೇನಾದರೂ ಮದುವೆ ಮನೆಗೆ ಬಂದ್ವಾ ಅಥವಾ ಯಾವುದಾದ್ರೂ ಚೌಟ್ರಿಗೆ ಬಂದಿದ್ದೀವಾ ಎನ್ನುತ್ತಲೇ ಹೊಳ ಬಂದವರು, ಏನರೋ ನಿಮ್ದು ಗಲಾಟೆ, ಇಷ್ಟು ಜೋರಾಗಿ ಸೌಂಡ್ ಕೊಟ್ಕೊಂಡು ಕುಣಿತಾ ಇದ್ದೀರಾ ಅಂತ ಕೇಳಿದರು. ನವೀನ್ ಅಳುಕುತ್ತಲೇ ಒಳ ಬಂದ. ಇದೇನೋ ಸೀದಾ ಸಾದಾ ಒಳಗೆ ನುಗ್ಬಿಟ್ಟೆ ಕೈಕಾಲು ತೊಳ್ಕೊಂಡು ಒಳಗಡೆ ಬರಬೇಕು ತಾನೇ, ಇನ್ನೂ ಯಾವಾಗ ಕಲಿಯೋದು ನೀನು ಅಂತ ಅಂದರು ಸುಧಾ. ವಾವ್ ಸುಧಮ್ಮ, ಇದ್ಯಾವಾಗಿಂದ ಅಂದ ಸತಿಗೆ. ಡಾಕ್ಟರ್ ಆಗ್ತಿದ್ದಾನಲ್ವೇನೋ, 4 ಜನಕ್ಕೆ ಬುದ್ಧಿ ಹೇಳ್ಬೇಕಾಗಿರೋನವನು, ಮೊದಲು ಫಾಲೋ ಮಾಡಬೇಕು ಅಂದರು ಸುಧಾಮಣಿ. ಇರಿಮಾ ಫ್ರೆಶಪ್ ಆಗಿ ಬರ್ತೀನಿ ಎನ್ನುತ್ತಾ ರೂಮು ಸೇರಿದ್ದರು ಗೆಳೆಯರು. ದಿವ್ಯಾ ಏನೂ ಹೇಳಿಲ್ಲ ಅನಿಸುತ್ತೆ, ಅದಕ್ಕೆ ಅಮ್ಮ ಸಮಾಧಾನವಾಗಿದ್ದಾರೆ ಅಂತ ಅಂದ್ಕೊಂಡ ನವೀನ್. ಇಂದು ಡೈನಿಂಗ್ ಟೇಬಲ್ ಅರೇಂಜ್ ಮಾಡದೆ ಎಲ್ಲರಿಗೂ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಅರೇಂಜ್ ಮಾಡಿದರು. ಮನೆ ಸದಸ್ಯರಂತಿದ್ದ ಡ್ರೈವರ್ ರವಿ, ತೋಟದ ಕೆಲಸದ ರಾಮಣ್ಣ ಕೂಡ ಇದ್ದರು. ಚಾಪೆ ಮೇಲೆ ಕೂರುತ್ತಾ ಮೊಬೈಲ್ ನೋಡುತ್ತಿದ್ದ ನವೀನ್ಗೆ, ಅದೇನೋ ನವಿ, ಊಟದ ಟೈಮ್ನಲ್ಲೂ ಮೊಬೈಲ್ ನೋಡೋದು ಅಂದರು ಗೌಡ್ರು. ಸರಿಯಾದ ಗೌಡ್ರು ಸೊಸೆ ಜೊತೆ ರಾಜಿ ಆಗಿರೋದಕ್ಕೆ ನಗ್ತಾ ಮಾತಾಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು, ಅಪ್ಪ ಇವತ್ತೇನಾದರೂ ಹಬ್ಬ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ದ ನವೀನ್. ಹೀಗೆ ಯಾಕೋ ಮನೆಯವರೆಲ್ಲ ಒಟ್ಟಾಗಿ ಕೂತು ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಸುಧಾಗೆ ಹೇಳಿದೆ, ರೆಡಿ ಮಾಡಿದ್ದಾಳೆ ನಿನ್ನಮ್ಮ ಅಂತ ಅಂದರು ಗೌಡ್ರು. ಎಷ್ಟು ಕೆಜಿ ಇತ್ತು ಅಂದರು ತಾರಾ ಹೋಳಿಗೆ ಬಡಿಸುತ್ತಾ. ಏನು ಚಿಕ್ಕಮ್ಮ ಅಂತ ಅಂದ ನವೀನ್ಗೆ. ನಿಂಗಲ್ವೋ ರಾಮಣ್ಣ, ಇವತ್ತು ಮಾರ್ಕೆಟ್ಗೆ ಬಟನ್ಸ್ ಹೊತ್ಕೊಂಡು ಹೋಗಿದ್ರಲ್ಲ, ಎಷ್ಟು ಕೆಜಿ ಇತ್ತು ಮೂಟೆ ಅಂದರು ನಗುತ್ತಾ. 50 ಕೆಜಿ ಇತ್ತು ಅಮ್ಮೋರೆ, ಇಲ್ಲೇನೋ ಸದಪ್ನವ್ರ ಮುಂದೆ ನಾನೇ ಹೊತ್ಕೊಂಡು ಹೋಗ್ತೀನಿ ಅಂದೆ, ಆಮೇಲೆ ಹೊತ್ಕೊಂಡು ಹೋಗೋಕ್ಕೆ ಆಗಲಿಲ್ಲ, ಆಟೋಲ್ಲಿ ಹಾಕ್ಕೊಂಡು ಹೋದೆ ಅಂತ ಅಂದ ರಾಮಣ್ಣ. ಏನೋ ರಾಮಣ್ಣ, ನೀನು 50 ಕೆಜಿ ಹೊರೋಕ್ಕಾಗಲ್ಲ ಅಂತೀಯ, ನಮ್ಮ ನವೀನನೇ ಹೊತ್ಕೊಂಡು ಹೋಗೋನು ಬೇಕಿದ್ರೆ ಅಲ್ವೇನೋ ನವೀನ ಅಂತ ಅಂದರು ಸದಾನಂದರು ನಗುತ್ತಾ. ಮಗ ಎಲ್ಲೋ ಮಿಸ್ ಹೊಡಿತಾ ಇಲ್ವಾ, ಸತಿ ಎತಿ ತಿವಿದಿದ್ರು. ಮಿಸ್ಸಲ್ವೋ, ರಾಂಗ್ ರೂಟ್ ಅನ್ನಿಸ್ತಿದೆ ಅಂದು ನಾನಾ ಆಗುತ್ತೆ ಅಂತ ಅಂದ ನವೀನ್ ತೊದಲುತ್ತಾ. ಹ್ಯಾಪಿ ಟೈಮ್ ವಿತ್ ಫ್ರೆಂಡ್ಸ್ ಅಟ್ ಕೃಷ್ಣಗಿರಿ. ಸಂಜಯ್ ಜೋರಾಗಿ ಓದಿದ ಮೊಬೈಲ್ ನೋಡುತ್ತಾ. ಇವನಿಗೆ ಸಪ್ರೇಟಾಗಿ ಹೇಳಬೇಕಾ, ಊಟ ಮಾಡಬೇಕಾದ್ರೆ ಮೊಬೈಲ್ ನೋಡಬಾರ್ದು ಅಂತ ಸದಾನಂದರು ಸಿಹಿಯಾಗಿ ಗದರಿದ್ರು. ಚಿಕ್ಕಪ್ಪ, ನಕ್ಷತ್ರ ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾಳೆ, ಅದನ್ನ ಓದಿದೆ ಅಷ್ಟೇ ಅಂತ ಸಂಜಯ್ ಹೇಳ್ದ. ನಕ್ಷತ್ರಳ ಹೆಸರು ಕೇಳುತ್ತಾಳೆ, ಯಾವ ಫೋಟೋ ಹಾಕಿದ್ದಾಳೆ ಅಂತ ಯೋಚನೆ ಮಾಡ್ತಾ ನೆತ್ತಿಗೇರಿತ್ತು ನವೀನ್ಗೆ ಕೆಮ್ಮೋದಕ್ಕೆ ಶುರು ಮಾಡಿದ. ಯಾವ ನಕ್ಷತ್ರನೋ ಸದಾನಂದರು ಗೊತ್ತಿಲ್ಲದವರಂತೆ ಕೇಳಿದರು. ಅಪ್ಪನ ಫ್ರೆಂಡ್ ಮಗಳಿದ್ದಾಳಲ್ಲ ಅವಳು ಅಂತ ಅಂದ ಸಂಜಯ್ಗೆ. ಹೌದಾ, ತೋರಿಸಿಲಿ ಅಂದರು ಗೌಡ್ರು. ಸಂಜು, ಊಟ ಮಾಡೋ ಮೊದಲು ಆಮೇಲೆ ಮೊಬೈಲ್ ನೋಡುವಂತೆ ನವೀನ್ ಗದರಿದ. ನೀನು ಊಟ ಮಾಡೋ, ಅವರು ಅಕ್ಕಪಕ್ಕ ಕೂತಿದ್ದಾರೆ, ಏನಾದರೂ ನೋಡ್ಕೊಂಡು ಊಟ ಮಾಡಿ, ನಿನಗೇನು ಎಂದು ಜೋರಾಗಿ ಹೇಳಿದ ತಾರಾ. ನೀನು ಡೈಲಿ ನೋಡ್ತಿರ್ತೀಯ, ಅವ್ರ ಫೋಟೋದಲ್ಲಾದರೂ ನೋಡಲಿ ಬಿಡೋ ಅಂತ ಅಂದರು ನಿಧಾನವಾಗಿ. ಚಿಕ್ಕಮ್ಮ, ದುಶ್ಮನ್ ಕಹಾಹೈ ಅಂದರೆ ಎದುರುಗಡೆ ಒಬ್ಬಟ್ಟಿಟ್ಕೊಂಡು ಕಡಾಹೈ ಅನ್ನೋ ಹಾಗೆ ಯಾಕೆ ಮಾಡ್ತಿದ್ದೀರಾ ಪ್ಲೀಸ್ ಅಂತ ಅಂದ ನವೀನ್. ಯಾಕೋ, ನೀನೇನಾದರೂ ಹೋಗಿದ್ದ ತಾರಾ ಹುಬ್ಬೇರಿಸಿ ಕೇಳಿದರು. ನಾನಾ, ಇಲ್ಲಪ್ಪ, ನಂಗೆ ಓದೋಕ್ಕೆ ಪುರ್ಸೋತಿಲ್ಲ, ಇನ್ಯಾವಾಗ ಹೋಗಲಿ ಅಮಾಯಕನಂತೆ ಹೇಳಿದ್ದ ನವೀನ್. ಏನು ನಿಮ್ಮಿಬ್ರದ್ದು ಗುಸ್ಗುಸು, ಅವನು ಊಟ ಮಾಡಲಿ ಬಿಡು ಸುಧಾ ಗದರಿದ್ರು. ತುಂಬ ದಿನಗಳ ನಂತರ ಎಲ್ಲರೂ ನಗುತ್ತಾ ನೆಮ್ಮದಿಯಾಗಿ ಊಟ ಮಾಡಿದರು. ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ತಾಂಬೂಲ ಹಾಕ್ಕೊಳ್ಳೋದಕ್ಕೆ ಅಂತ ಕೂತ್ಕೊಂಡಾಗ ಅರುಣ್, ನವೀನಣ್ಣ ನೀನು ಯಾಕೆ ಎಳೆದಿನಲ್ಲ ಅಂತ ಕೇಳಿದ್ದ. ಅವನ್ನೇ ಹಾಕ್ಕೊಳ್ಳೋ ಆಗಿಲ್ಲ, ಮುಂದೆ ಅವನಿಗೆ ಮದುವೆ ಆಗಿ ಅವನ ಹೆಂಡತಿ ಬಂದ ಮೇಲೆ ಹಾಕ್ಕೋಬಹುದು ಅಂತ ಸುಧಾ ಗೌಡರಿಗೆ ವೀಳ್ಯ ಜೋಡಿಸ್ಕೊಡ್ತಾ ಹೇಳಿದರು. ಮದುವೆ ಆಗೋವರೆಗೂ ಎಲೆ ಹಾಕ್ಕೊಳ್ಳೋ ಆಗಿಲ್ವಾ ದೊಡ್ಡಮ್ಮ, ಹಾಗಾದರೆ ನಂಗೆ ಮೊದಲು ಮದುವೆ ಮಾಡಿ ಅಂದ ಕರಣ್ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು. ವೀಳ್ಯ ಜಗಿಯುತ್ತಾ, ಇವತ್ತು ಓಡಾಟ ಜಾಸ್ತಿ ಆಯಿತು, ಮಲಗ್ತೀನಿ, ಸತಿ ಯತಿ ಇಲ್ಲೇ ಮಲ್ಕೊಳ್ರೋ ಎನ್ನುತ್ತಾ ಎದ್ದು ನಿಂತರು ಗೌಡ್ರು. ಅಪ್ಪ ಬನ್ನಿ, ನಿಮ್ಮನ್ನು ರೂಮ್ವರೆಗೂ ಬಿಟ್ಟು ಬರ್ತೀನಿ ಎನ್ನುತ್ತಾ ನವೀನ್ ಕೂಡ ಎದ್ದು ನಿಂತ. ಸರಿ ಬಾ ಎಂದು ಅಪ್ಪ ಮಗ ಇಬ್ಬರು ರೂಮಿನ ಕಡೆ ಹೊರಟರು. ರೂಮ್ ಸೇರಿದ ಮೇಲೆ ಗೌಡ್ರು, ಹೇಳು ಏನು ಮಾತಾಡಬೇಕು ಅಂದರು ಮಗ ಜೊತೆ ಬಂದಿದ್ದರ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೊಂಡವರ ಹಾಗೆ. ಸಾರಿ ಅಪ್ಪ, ನನಗೆ ಕ್ಷಮಿಸ್ಬಿಡಿ, ಕೋಪ ಮರೆತು ಮಾತಾಡಿ, ಇವತ್ತು ನಕ್ಷತ್ರ ಹತ್ರ ಮಾತಾಡಿ ಸಾರಿ ಕೇಳಿ ರಾಜಿಯಾಗಿದ್ದೀನಿ ಅಪ್ಪ ಅಂತ ನವೀನ್ ಹೇಳ್ದ.
ಹಸನ್ಮುಖದಿಂದ ನಸು ತಪ್ಪು ಮತ್ತೆ ರಿಪೀಟ್ ಆಗದೆ ಹಾಗೆ ಇರಲಿ ಅಂತ ಗೌಡ್ರು ಹೇಳಿದರು. ಅಪ್ಪ ಮಗನ ಮಾತು ಮುಗ್ದಿದ್ರೆ ನಾವು ಹೊರಡ್ತೀವಿ ಮನೆಗೆ ಅಂದರು ಸತಿ ಎತ್ತಿ. ಇಲ್ಲೇ ಮಲ್ಕೊಳ್ರೋ ಅಂತ ಅಂದ ಗೌಡ್ರಿಗೆ ಮನೇಲಿ ಕಾಯ್ತಿರ್ತಾರೆ ಹೋಗ್ತೀವಿ ಅಂತ ಹೇಳಿ ಹಿಂದಿರುಗಿದ್ರು. ಈ ನಡುವೆ ಗೌಡ್ರು ಸತಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿ ಗೌಪ್ಯವಾಗಿಡಲು ತಿಳಿಸಿದ್ರು. ಅಂತೂ ಇಂತೂ ಒಲವಿನ ಜೋಡಿ ಮದುವೆ ಹೊಸ್ತಿಲಿಗೆ ಬಂದು ನಿಂತಿದ್ದಾರೆ. ಆದರೆ ನಕ್ಷತ್ರ ಎಜುಕೇಷನ್ ಸ್ಟಾಪ್ ಆಗತ್ತಾ, ಒಪ್ಕೋತಾಳ ಅವಳು? ಇದೇ ಅನುಮಾನವನ್ನು ಗೌಡರ ಬಳಿಯೂ ಕೇಳಿದ. ನಿಮ್ಮ ಪ್ಲ್ಯಾನ್ ಏನು ಗೌಡ್ರೆ ಎಂದು. ಪ್ಲ್ಯಾನ್ ನಂದೇನೂ ಇಲ್ಲ, ಸುಧಾ ಹೇಗೆ ಹೇಳ್ತಾಳೋ ಹಾಗೆ. ಅವಳು ಹಠ ಮಾಡದೆ ಒಂದೇ ಮನಸ್ಸಿನಿಂದ ಇಷ್ಟು ಬೇಗ ಒಪ್ಕೊಳ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನನ್ನ ತಲೆ ಮೇಲಿನ ದೊಡ್ಡ ಭಾರನ ಕಡಿಮೆ ಮಾಡಿದ್ದಾಳೆ. ಮಗನ ಮದುವೆ ಅವಳಿಚ್ಛೆಯಂತೆ ನಡೀಲಿಲ್ಲ ಅಂದರೆ ತುಂಬ ನೊಂದ್ಕೋತಾಳೆ ಅಂತ ಗೌಡ್ರು ಹೇಳಿದರು. ನಿಮ್ಮ ಮಾತು ನಿಜ ಗೌಡ್ರೆ, ಆದರೆ ನಕ್ಷತ್ರ ಓದಬೇಕು ಅಂದ್ಕೊಂಡಿದ್ದಾಳೆ. ಅದಕ್ಕೋಸ್ಕರನೇ ಅಂಕಲ್ ಬರ್ತಿರೋ ಸಂಬಂಧಗಳನ್ನೆಲ್ಲ ನಿರಾಕರಿಸ್ತಾ ಇದ್ದಾರೆ. ಅವರಿಬ್ಬರ ಪ್ರೀತಿ ಗೆಲ್ಲಬೇಕು, ಅವರಿಬ್ಬರು ಒಂದಾಗಬೇಕು, ಓಕೆ. ಆದರೆ ನಕ್ಷತ್ರಳಂತ ರ್ಯಾಂಕ್ ಸ್ಟೂಡೆಂಟ್ ಎಜುಕೇಷನ್ ಸ್ಟಾಪ್ ಆಗಬಾರ್ದು ಅಲ್ವಾ ಅಂತ ಸತಿ ಕೇಳಿದ್ದ. ಮತ್ತೇನು ಮಾಡು ಅಂತೀಯಾ? ಮದುವೆ ಮಾತು ಇಷ್ಟು ಅವಸರವಾಗಿ ಬರ್ತಾ ಇರಲಿಲ್ಲ, ತಪ್ಪು ಇವರದ್ದೇ ಅಂತ ಅಂದರು ಗೌಡ್ರು. ಏನು ತಪ್ಪು ಗೌಡ್ರೆ? ಸತಿ ಕೇಳಿದ್ದ. ಅವತ್ತು ಬೆಟ್ಟದಲ್ಲಿ ಅವರಿಬ್ಬರು ಫೋಟೋ ನೋಡಿದ ಮೇಲೆ ನನಗೂ ಅನ್ನಿಸ್ತು, ಇನ್ನೂ ಹೀಗೆ ಬಿಟ್ಟರೆ ಸರಿ ಇರಲ್ಲ. ಬೆಂಕಿ ಬೆಣ್ಣೆನ ಒಂದೇ ಇಟ್ಟು ಕರಗಬಾರ್ದು ಅನ್ನೋದು ಮೂರ್ಖತನ ಅಲ್ವಾ? ನೀನೇ ಹೇಳು. ನನ್ನ ಮಗ ಏನಂತ ನನಗೆ ಗೊತ್ತಿಲ್ವಾ ಅಂತ ಹೇಳಿದರು. ನನಗೂ ಹಾಗೆ ಅನ್ನಿಸ್ತು. ಸಮಸ್ಯೆ ಏನು ಗೊತ್ತಾ ಗೌಡ್ರೆ? ನವೀನಂದೇ ಸರ್ವಾಧಿಕಾರ ಧೋರಣೆ, ನಿರಂಕುಶತಿತ್ವ, ಹೇಳಿದ ಮಾತು ಕೇಳಲ್ಲ. ಏನಾದರೂ ಹೇಳೋಕ್ಕೋದ್ರೆ ಅವಳು ನನ್ನವಳು ಅಂತಾನೆ. ಏಜ್ ಎಂಥದ್ದು, ಏನು ಮಾಡೋದು ಅಂತ ಸತಿ ಹೇಳ್ದ. ಹಾಕ್ತೀನಿ ನೋಡು ಎಂದು ಕೈ ಎತ್ತುತ್ತಾ, ನೀವು ಅವನ ವಯಸ್ಸೋರೆ ತಾನೇ, ಮತ್ತು ನೀವ್ಯಾಕೆ ಅವನಾಗ ಆಡಲ್ಲ ಅಂತ ಕೇಳಿದ್ರು. ನಮಗೂ ಲವರ್ ಇದ್ದಿದ್ರೆ ಆಡ್ತಾ ಇದ್ವೇನೋ ಗೌಡ್ರೆ, ಯಾರಿಗೆ ಗೊತ್ತು ಅಂತ ಅಂದ ಸತಿ. ನೋಡೋಣ, ನಾನು ಸದಾ ಹೋಗಿ ಕೋರಿಕೆ ಇಟ್ಟು ಬರ್ತೀವಿ. ಮುಂದಿನ ನಿರ್ಧಾರ ಏನಿದ್ರು ವಿಶ್ವನಾಥ್ ಅವರಿಗೆ ಬಿಟ್ಟಿದ್ದು. ಅವ್ರ ಮಗಳ ಭವಿಷ್ಯ ಅವರದ್ದೇ ಅಂತಿಮ ತೀರ್ಮಾನ. ಲಕ್ಷ್ಮಿ ನಿನ್ನ ಹತ್ರ ಮಾತಾಡುವಾಗ ಸ್ವಲ್ಪ ತಿಳಿಸಿ ಹೇಳು. ಅವಳು ಗೊಂದಲಕ್ಕೆ ಬೀಳೋ ಸಾಧ್ಯತೆಗಳು ಹೆಚ್ಚು ಭವಿಷ್ಯದ ಬಗ್ಗೆ. ಅವ್ರು ಒಪ್ಕೊಂಡು ಹುಡುಗಿ ನೋಡೋ ಶಾಸ್ತ್ರ ಒಂದು ಮುಗಿಲಿ, ನೋಡೋಣ ನವೀನ ಏನಂತಾನೆ, ಬೇಗ ಮದುವೆ ಆಗ್ತೀನಿ ಅಂತಾನೋ ಇಲ್ವೋ ಅಂತ ಗೌಡ್ರು ಹೇಳಿದರು. ನಂಗನ್ಸೋ ಪ್ರಕಾರ ಇನ್ನೇನು 4 ತಿಂಗಳಷ್ಟೇ ಅವ್ನು ಮೆಡಿಕಲ್ ಮುಗಿದು ಪ್ರಾಕ್ಟೀಸ್ ಶುರು ಮಾಡಬೇಕು ಅಂತ ಅಂದರೆ ಮೋಸ್ಟ್ಲಿ ಮದುವೆ ಆಗ್ತೀನಿ ಅಂತ ಅನ್ಬೋದು. ಗೌಡ್ರೆ, ಈಗಲೇ ಯಾವ ಚಿಂತೆನೂ ತಲೆಗೆ ಹಾಕ್ಕೋಬೇಡಿ. ಮೊದಲು ಅಂಕಲ್ನ ಒಪ್ಪಿಸಿ, ಆಮೇಲೆ ನಕ್ಷತ್ರ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ಬೋದು, ನೋಡೋಣ ಏನಾಗುತ್ತೆ ಅಂತ ಸತಿ ಹೇಳ್ದ. ವಾರ ಹೀಗೆ ಕಳೆಯಿತು. ಗೌಡರು ಹಾಗೂ ಸದಾನಂದ ಗೌಡರು ವಿಶ್ವನಾಥರ ಮನೆಗೆ ಹೋಗೋ ದಿನ ಬಂದೇ ಬಿಟ್ಟಿತ್ತು. ಸುಧಾಮಣಿಯವರು ಎಂದಿನಂತೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ರು. ಗೌಡರು ಮುಂಚಿತವಾಗಿಯೇ ವಿಶ್ವನಾಥರಿಗೆ ಫೋನ್ ಮಾಡಿ ಬರ್ತಾ ಇದ್ದೀವಿ, ಮನೆಯಲ್ಲೇ ಇರಿ ಸ್ವಲ್ಪ ಅಂತ ಕೇಳ್ಕೊಂಡಿದ್ರು. ಹಾಲ್ನಲ್ಲಿ ಪೇಪರ್ ಓದ್ತಾ ಕುಳಿತಿದ್ದ ಗೌಡರಿಗೆ ಸುಧಾ ಒಳಗಿನಿಂದ ಬರುತ್ತಾ ನವೀನ್ ಇದ್ದದ್ದನ್ನು ನೋಡದೆ, ರೀ ರಾಹುಕಾಲ ಮಧ್ಯಾಹ್ನ 1:15 ಮೇಲಿದೆ, ಅಷ್ಟರಲ್ಲಿ ಹೋಗಿ ಬಂದುಬಿಡಿ ಅಂತ ಹೇಳಿದರು. ರಾಹುಕಾಲನ ಅಪ್ಪ? ಎಲ್ಲಾದರೂ ಆಚೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂತ ನವೀನ್ ಕೇಳಿದ್ದ. ಹ್ಞೂ ಕಣೋ, ಒಂದು ಶುಭ ಕಾರ್ಯಕ್ಕೆ ಹೋಗ್ತಿದ್ದೀವಿ, ನಾನು ನಿಮ್ಮ ಚಿಕ್ಕಪ್ಪ ಅಂತ ಗೌಡ್ರು ಹೇಳಿದರು. ಸರಿಯಪ್ಪ, ಆಲ್ ದ ಬೆಸ್ಟ್ ಅಂತ ನವೀನ್ ಹೇಳಿದ್ದ. ಅಷ್ಟರಲ್ಲಿ ಸ್ಕೂಲಿಗೆ ಹೊರಟು ಬಂದ ಕರಣ್, ಅರುಣ್ ಇಬ್ಬರು ನವೀನ್ ಕೈಗೆ ಗುಲಾಬಿ ಹೂಗಳನ್ನು ಕೊಟ್ಟು ಕೆನ್ನೆಗೆ ಮುತ್ತಿಟ್ರು. ಇದ್ಯಾಕ್ರೋ, ನಾನೇನು ಹುಡುಗಿನ, ನನಗ್ಯಾಕೆ ಹೂ ಕೊಡ್ತಿದ್ದೀರಾ? ಒಳಗೆ ದಿವ್ಯಾ ಇದ್ದಾಳೇನೋ, ಕೊಡು ಹೋಗಿ ಮುಡ್ಕೋತಾಳೆ ಅಂತ ನವೀನ್ ಹೇಳ್ದ. ಹೊರ ಬಂದ ದಿವ್ಯಾ, ಇಲ್ಲ ನವೀನ್, ಅದು ಅರುಣ್ ಬೆಳೆಸಿದ ಗಿಡದ ಮೊದಲನೇ ಹೂ, ಅದಕ್ಕೆ ಪ್ರೀತಿಯಿಂದ ನಿನಗೆ ಕೊಡ್ತಿದ್ದಾರೆ, ಅದು ನಿನಗೆ ಸೇರಬೇಕಾಗಿರೋ ಹೂ ಅಂತ ಮ್ಲಾನವದನಳಾಗಿ ಹೇಳಿದ್ಲು. ಅಪ್ಪ ತಗೊಳ್ಳಿ, ಇದನ್ನ ಕಾರಲ್ಲಿರೋ ಗಣಿಗಿಡಿ, ನೀವು ಹೋಗ್ತಾ ಇರೋ ಶುಭ ಕಾರ್ಯ ಒಳ್ಳೇದಾಗಲಿ. ಬನ್ರೋ, ನಿಮ್ಮನ್ನು ಸ್ಕೂಲ್ ಹತ್ರ ಬಿಟ್ಟು ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ನವೀನ್ ಹೇಳ್ದ. ನವಿ, ಅಪ್ಪ ಚಿಕ್ಕಪ್ಪಂಗೆ ನಮಸ್ಕಾರ ಮಾಡ್ಕೋ ಅಂತ ಅಂದರು ತಾರಾ. ಸರಿ ಎನ್ನುತ್ತಾ ಅಪ್ಪ ಆಶೀರ್ವಾದ ಮಾಡಿ ಎಂದು ಕಾಲಿಗೆರಗಿದ್ದ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಕರಣ್ ಹೇಳಿದ್ದ. ತರಲೆ, ಮೊದಲು ನಿಂಗೆ ಮದುವೆ ಮಾಡಿ ಅಂತ ಕೇಳಿದಲ್ಲ, ನೀನೇ ಮೊದಲು ಆಗ್ಬಿಡು ಅಂತ ನಗ್ತಾ ನಾನು ಮೊದಲೇ ಒಳ್ಳೆ ಫೇಮಸ್ ಡಾಕ್ಟರ್ ಆಗಬೇಕು ಅಂತ ಹೇಳ್ದ. ಎಲ್ಲರಿಗೂ ಬಾಯ್ ಹೇಳಿ ಹೋದರು ಹುಡುಗರು. ನೀವು ಬೇಗ ತಿಂಡಿ ತಿಂದು ಹೊರಡಿ ಅಂದರು ಸುಧಾ. ಅದರಂತೆಯೇ ತಿಂಡಿ ಮುಗಿಸಿ ಹೊರಟಾಗ, ತಗೊಳ್ಳಿ ಬರೀ ಕೈನಲ್ಲಿ ಹೋಗಬೇಡಿ ಎನ್ನುತ್ತಾ ಹಣ್ಣು ಹೂವಿನ ಬುಟ್ಟಿ ಕೊಟ್ಟು ಕಳಿಸಿದರು ಸುಧಾಮಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.